ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ತೋರ್ಸೋಣ ಅಂತ ಅಂದ್ಕೊಂಡೀನಿ. ಏನಪ್ಪ ಅಂತಂದ್ರೆ ಚಟ್ಪಟ ಚಾಟ್ ಮಂಡಕ್ಕಿ ಅಂತಂದು ಅದನ್ನ ಯಾವ ಥರ ಮಾಡೋದು, ಅದಕ್ಕೆ ಏನೇನು ಬೇಕು ಅದನ್ನ ನಿಮಗೆ ತೋರಿಸ್ತೀನಿ. ನಾನು ನೋಡ್ರಿ ಒಂದು 2 ಲೀಟ್ರ್ ಅಷ್ಟು ನಾನು ಮಂಡಕ್ಕಿ ತಗೊಂಡೀನಿ. ಈ ಥರ ಮಂಡಕ್ಕಿನ ಇದನ್ನು ಕಲಿಸ್ಬೇಕಪ್ಪ ಅಂತಂದ್ರೆ ಪಾತ್ರೆ ಸ್ವಲ್ಪ ಈ ಥರನ ಇದು ಇರಬೇಕು, ಗುಂಡಿಗೆ ಥರ ಇರಬೇಕು, ಕಲ್ಸಕ್ಕೆ ಚೆನ್ನಾಗಾಗ್ತೈತಿ. ಇಲ್ಲಿ ನೋಡ್ರಿ ನಾನು ಅದಕ್ಕೆ ಏನೇನು ತಗೊಂಡೀನಿ ಅಂತ ನಿಮಗೆ ತೋರಿಸೀನಿ. ಈರುಳ್ಳಿ, ಟೊಮಟ, 1-2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು, ಹಸಿ ಕೊಬ್ಬರಿ ತುರಿದಿದ್ದು, ಆಮೇಲೆ ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು, ಉಪ್ಪು, ಖಾರ, ಅರಶಿನ ಪುಡಿ, ಆಮೇಲೆ ಒಂದು 2-3 ಸ್ಪೂನಿನಷ್ಟು ನಾನು ಆಯಿಲ್ನ ಬಿಸಿ ಮಾಡಿ ಇಟ್ಕೊಂಡೀನಿ. ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ ಯಾವ ಥರ ಇದನ್ನು ಮಾಡೋದು ಅಂತಂದು. ಇದನ್ನೇನು ಒಗ್ಗರಣೆ ಮಾಡೋಂಗಿಲ್ಲ, ಹಸಿಯಾಗೆ ಇದನ್ನು ಕಲಿಸ್ಬೇಕು. ಭಾಳ ಟೇಸ್ಟ್ ಆಗ್ತೈತೆ ರೀ ಫ್ರೆಂಡ್ಸ್ ಇದು. ಆಮೇಲೆ ಈಗೇನು ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತೈತಿ ಅಂತ ಹೇಳೋರಿಗೆ ಈ ಥರ ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ, ಯಾವ ಥರದ್ದು ಗ್ಯಾಸ್ಟ್ರಿಕ್ಕು ಆಗಲ್ಲ, ಏನು ಎಂಥದ್ದು ಪ್ರಾಬ್ಲಮ್ ಆಗಲ್ಲ. ಮಂಡಕ್ಕಿ ಅಂತಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ, ಆದ್ರೆ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತಿರ್ತೈತಿ. ಅಂಥವ್ರು ಇದನ್ನು ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾಳ ಯಾವುದೇನು ಪ್ರಾಬ್ಲಮ್ ಆಗಲ್ಲ. ಈಗ ನೋಡ್ರಿ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಆಮೇಲೆ ಟಮಾಟನ ನಾನು ಹಾಕೇನಿ ಈಗ ಮಂಡಕ್ಕಿ ಜೊತೆಗೆ. ಅದಕ್ಕೆ ಉಪ್ಪು, ಅರಶಿನ ಪುಡಿ, ಆಮೇಲೆ ಖಾರ ಪುಡಿ ಇವಿಷ್ಟನ್ನು ನಾನು ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ ನಾನು ಇದಕ್ಕೆ ಒಂದು 2 ಸ್ಪೂನಿನಷ್ಟು ನಾನು ಆಯಿಲ್ನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಹಸಿದು ಹಾಕಬಾರ್ದು ಅಂತಂದು. ಆಯಿಲ್ ಹಾಕೋದು ಯಾಕಪ್ಪ ಅಂತಂದರೆ ಇದಕ್ಕೆಲ್ಲ ಹಸಿದನ್ನು ಹಾಕಿರ್ತೈತಲ್ಲ, ಈರುಳ್ಳಿ ಟೊಮಾಟೊ ಅದೆಲ್ಲ, ಆಮೇಲೆ ಖಾರದ ಪುಡಿ ಅದೆಲ್ಲ ಹಸಿದು ತಿನ್ಬೇಕಾದ್ರೆ ಹಸಿ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಇದಕ್ಕೆ 1-2 ಸ್ಪೂನಿನಷ್ಟು ಆಯಿಲ್ನ ಬಿಸಿ ಮಾಡಿ ಹಾಕಬೇಕು. ಆಮೇಲೆ ಈಗ ನೋಡ್ರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ 1 ಸ್ಪೂನಿನಷ್ಟು, ಅದನ್ನು ಹಾಕ್ತಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅದನ್ನು 1-2 ಸ್ಪೂನಿನಷ್ಟು ಹಾಕ್ತಿದ್ದೀನಿ. ನೀವು ಯಾವುದೇ ಥರದ ಮಂಡಕ್ಕಿ ಮಾಡಿದ್ರೂ ಈ ಕಡಲೆ ಹಿಟ್ಟು ಹಾಕಿದ್ರೂ ಅದಕ್ಕೆ ಟೇಸ್ಟ್ ಬರೋದು. ಈ ಚಳಿಗಾಲದಾಗ ಚಳಿಗೆ ಹಸು ಜಾಸ್ತಿ ಅಂತ ಹೇಳ್ತಾರೆ, ಅದು ಈವ್ನಿಂಗ್ ಟೈಮ್ನಾಗಂತೂ ಈ ಚಳಿಗೆ ಈ ಥರ ಉಪ್ಪು ಖಾರ ಹುಳಿ ಹಾಕಿ ಹಸಿ ಸಾಮಾನುಗಳನ್ನೆಲ್ಲ ಹಾಕಿ ತಿಂತಾಯಿದ್ರೆ, ಅದು ಟೀ ಜೊತೆಗೆ ತಿಂತಾಯಿದ್ರೆ ನಿಜವಾಗ್ಲೂ ಅಷ್ಟು ಟೇಸ್ಟ್ ಕೊಡ್ತೈತಿ. ಇಷ್ಟೆಲ್ಲ ಐಟಮ್ನೆಲ್ಲ ಹಾಕಿ ಕಲಸಿದ ತಕ್ಷಣ ಅದು ಕಲರ್ ಯಾವ ಥರ ಆಗೈತೆ ನೋಡ್ರಿ ಫ್ರೆಂಡ್ಸ್, ಅದು ನೋಡಿದ್ರನ ಬಾಯಲ್ಲಿ ನೀರು ಬರ್ತೈತಿ, ಅಷ್ಟು ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಇದನ್ನೆಲ್ಲ ನೀಟಾಗಿ ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಕಲಿಸ್ಬಿಟ್ರೆ ಮುಗೀತು ಫ್ರೆಂಡ್ಸ್. ನೋಡ್ರಿ ಅದು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಅಂತ. ಫ್ರೆಂಡ್ಸ್, ನನ್ನ ವಿಡಿಯೋದಾಗ ನಾನು ಎಲ್ಲ ಥರದ್ದು ಮಂಡಕ್ಕಿನೂ ನಾನು ಉತ್ತರ ಕರ್ನಾಟಕ ಸೈಡ್ ಮಾಡೋ ಥರ ಬೆಳ್ಳುಳ್ಳಿ ಮಂಡಕ್ಕಿ, ಆಮೇಲೆ ನಮ್ಮ ದಾವಣಗೆರೆ ಸ್ಪೆಷಲ್ ಮಂಡಕ್ಕಿ ಅದನ್ನೆಲ್ಲ ಅದು ನಾನು ಮಾಡಿ ಹಾಕೇನಿ. ಆದರೆ ಇದು ಒಂಥರ ಸ್ಪೆಷಲ್ಲು, ಅದು ಎಸ್ಪೆಷಲಿ ಹೇಳ್ಬೇಕಪ್ಪ ಅಂತಂದ್ರೆ ನನಗೆ ಇದು ಸ್ಪೆಷಲ್ಲು. ನಾನು ಮಂಡಕ್ಕಿನ ಇದೇ ಥರನ ಮಾಡ್ಕೊಂಡು ತಿನ್ನೋದು ಭಾಳ ಟೇಸ್ಟ್ ಆಗಿರ್ತೈತಿ. ಮನ್ಯಾಗ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನನಗೆ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಸೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ತಿಂತಾ ಇದ್ದೀನಿ. ಸೇವ್ ಇಲ್ದಿದ್ರೂ ಹಾಗೆ ತಿಂದ್ರೂ ಅಷ್ಟೇ ಟೇಸ್ಟ್ ಆಗಿರ್ತೈತಿ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ಚಟ್ಪಟ ಚಾಟ್ ಮಂಡಕ್ಕಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತಂದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.